ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. 2009ರಿಂದ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯನ ಕೊಟ್ಟು ಬೆಳೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರನ್ನ ಅವಾಗಿನ ನೋಡ್ತಾ ಇದ್ದೀನಿ. ಆ್ಯಂಡ್ ಕಾಡ ಒಂದು ಅದ್ಭುತವಾದ ಸಿನಿಮಾ. ಇದನ್ನು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ವಿಶುಲ್ ಸರ್ ಅವ್ರದ್ದು. ವೆರಿ ರಿಯಲಿಸ್ಟಿಕ್ ಮೂವಿ. ಯಾಕಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅವರು ವಾಟ್ ಎವರ್ ಆಗಿದೆಯಲ್ಲ, ಇದರ ರಿಯಲ್ ಇನ್ಸಿಡೆಂಟ್ಸ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಪ್ರೆಸೆಂಟೇಷನ್ ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರೋದು. ಆ್ಯಂಡ್ ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್. ಒಬ್ಬ ಮನುಷ್ಯ ಅವನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಹೌ ಕ್ರೂಯಲ್ ಈ ಕ್ಯಾನ್ ಬಿ. ಆ್ಯಂಡ್ ಅದೇ ಒಂದು ಟ್ಯಾಗ್ ಇದೆ, ಐ ಡೋಂಟ್ ವಾಂಟ್ ಟು ಹರ್ಟ್, ಐ ವಾಂಟ್ ಟು ಕಿಲ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಮನಸ್ಥಿತಿ ಇರುವಂತ ಒಬ್ಬ ಮನುಷ್ಯ ಏನು ಮಾಡ್ಬೋದು ಸರ್ವೈವ್ ಆಗೋದಕ್ಕೆ, ಅವನ ಲೈಫ್ ಚೈಲ್ಡ್ಹುಡ್ ಇಂದ ಹಿಂಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಕಾಡ ಸಿನಿಮಾ. ಮೊದಲನೇದಾಗಿ ಟೆಕ್ನಿಕಲ್ ಟೀಮ್ ಅಂತ ಅಂದ್ರೆ ನಮ್ಮ ಸತೀಶ್ ಬಾಬು ಅವ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೊಂತೀವಿ. ಅವ್ರು ನಮ್ಮ ಜೊತೆ ಇಲ್ಲ. ನನ್ನ ಮೊದಲನೇ ಸಿನಿಮಾ ಲೀಡ್ ಮಾಡಿದಾಗ ಜಸ್ಟ್ ಲವ್, ಅದರ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಸರ್. ಸೊ ವಿ ಮಿಸ್ ಮೈ ಲಾಟ್. ಈ ಒಂದು ಸಿನಿಮಾದಲ್ಲಿ ಮೇನ್ ಥಿಂಗ್ ಬೇಕಾಗಿರೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ಬಾಬು ಸರ್. ಅಂಡ್ ನಾವು ಇದನ್ನ ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದು ಮೋಸ್ಟ್ ಆಫ್ ದ ಥಿಂಗ್. ಅಂಡ್ ಮಳೆ ಇತ್ತು, ಸಾಕಷ್ಟು ಕಷ್ಟಪಟ್ಟಿದ್ವಿ. ಸೊ ಅದರಲ್ಲಿ ಕಷ್ಟಪಟ್ಟಿರೋದು ಆರ್ಟಿಸ್ಟ್ ಬಿಟ್ಬಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಡೈರೆಕ್ಟರ್ ವಿಶ್ವ ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಅರುಣ್ ಸುರೇಶ್ ಅವರು, ಮಧು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ತುಂಬ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ ಟೈಮ್ನಲ್ಲಿ ಪ್ರೊವೈಡ್ ಮಾಡೋದಕ್ಕೆ ಆ ಜಾಗದಲ್ಲಿ ಇಟ್ ವಾಸ್ ಡಿಫಿಕಲ್ಟ್. ಅದನ್ನು ಮಾಡ್ಯಾರೆ. ದೆನ್ ಮಧು ಕುಮಾರ್ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋದು. ಸೊ ಮಂಜು ಅಸೋಸಿಯೇಟ್ ಡೈರೆಕ್ಟರ್. ಬ್ಯೂಟಿಫುಲ್ ಇದೆ ವರ್ಕ್. ಡೇ ಅಂಡ್ ನೈಟ್ ಅಲ್ಲಿ ವರ್ಕ್ ಮಾಡಿರೋದು, ಅಲ್ಲಿ ಸ್ಟೇ ಮಾಡಿ ಅಲ್ಲಿ ವರ್ಕ್ ಮಾಡಿರೋದು. ಆ್ಯಂಡ್ ನಾನ್ ಸ್ಟಾಪ್ ಮಳೆ ಬರ್ತಾ ಇತ್ತು. ಸೊ ವಿತ್ ದಟ್ ಆಲ್ಸೋ ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಯು ವಿಲ್ ಬಿ ರಿಯಲಿ ಅಮೇಸ್ಡ್. ಕಂಪ್ಲೀಟ್ ರೈನ್ ಎಫೆಕ್ಟ್ ಅಲ್ಲೇ ಒಂದು ಫೈಟ್ ಮಾಡಿರುವಂತ ಸೀನು. ಓಕೆ, ನ್ಯಾಚುರಲ್. ಅಂಡ್ ವಿತ್ ದಟ್ ಒಳ್ಳೊಳ್ಳೆ ಕಲಾವಿದರು. ರಾಮ್, ನಮ್ಮ ಉಗ್ರಂ ಮಂಜು, ಇಟ್ಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಪ್ಯಾರಲಲ್ ಸ್ಟೋರಿ ಒಂದು ನಡೆಯುತ್ತೆ. ಅದು ಖಂಡಿತ ಜನಕ್ಕೆ ತುಂಬಾ ಇಂಟ್ರೆಸ್ಟ್ ಕೊಡುತ್ತೆ ಒಂದು ಸಿನಿಮಾದಲ್ಲಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಅಮಿತ್ ಸರ್ ತುಂಬಾ ಪ್ಯಾಷನೇಟ್ ಒಂದು ಪ್ರೊಡ್ಯೂಸರು. ಅವರ ಲಾಸ್ಟ್ ಮೂವಿ ತುಂಬಾ ಚೆನ್ನಾಗಾಯ್ತು ಹಿಂದಿನಲ್ಲಿ, ಬಾಲಿವುಡ್ ನಲ್ಲಿ. ಸೊ ಅವ್ರ ಪ್ಯಾಷನ್ ಏನಂತಂದ್ರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಬಂದ್ರು. ಅಂಡ್ ದಟ್ಸ್ ಹೌ ಕಾಡ ಸ್ಟಾರ್ಟೆಡ್. ಅಂಡ್ ನನ್ನ ಅದೃಷ್ಟ ಅವ್ರಿಗೆ, ನನ್ನ ಕಣ್ಣಿಗೆ, ಅವ್ರ ಕಣ್ಣಿಗೆ ನಾನಿದೆ. ಅಂಡ್ ವಿಶ್ವ ಸರ್ ಅವ್ರ ಅಪ್ರೋಚ್ ಮಾಡಿದ್ರು. ಥ್ಯಾಂಕ್ಸ್ ಲಾಟ್ ವಿಶ್ವ ಸರ್. ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗ್ಬೇಕು. ಅದು ಯಾವ ಮಟ್ಟದಲ್ಲಿ ಅದನ್ನ ಎಕ್ಸಿಕ್ಯೂಟ್ ಅಂತ ಗೊತ್ತಿಲ್ಲ. ಬಟ್ ಆರ್ಟಿಸ್ಟ್ಗೆ ಆ ಒಂದು ಸಿನಿಮಾ ಅವನ ಲೈಫ್ ನಲ್ಲಿ ನೆನಪಾಗಿ ಇಟ್ಕೊಳ್ಳು ಅಂತ ಒಂದು ಸಿನಿಮಾ ನನಗೆ ಕಾಡ. ಸೊ ಥ್ಯಾಂಕ್ಸ್ ಅ ಲಾಟ್. ಬ್ಯೂಟಿಫುಲ್ ಮೂವಿ. ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ನೋಡಿ. 100% ಯು ವಿಲ್ ಎಂಜಾಯ್ ದಿಸ್ ಮೂವಿ. ಅದೇ ಸರ್, ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಸೊ ಅವನ ಒಂದು ಚೈಲ್ಡ್ಹುಡ್ ನಲ್ಲಿ ಅವನು ಏನೇನು ಅವನು ಒಂದು ಇನ್ಬಿಲ್ಟ್ ಅಂತಾನೆ ಅಲ್ಲಿ ಹಾಕಿದ ಟ್ಯಾಗ್ ಲೈನ್ ಇಸ್ ಅನ್ ಇನ್ಬಿಲ್ಟ್ ಈವಿಲ್ ಅಂತ ಅಂದ್ಬಿಟ್ಟು. ಸೊ ಚೈಲ್ಡ್ಹುಡ್ ಇಂದಾನು ಈಸ್ ಲೈಕ್ ದಟ್. ಅದು ಅವ್ನು ಯಾವುದೋ ಒಂದು ಇನ್ಸಿಡೆಂಟ್ ಇಂದ ಹಂಗಾಗಿರೋದಲ್ಲ. ದಟ್ ಈಸ್ ಒನ್ ಡಿಸಾರ್ಡರ್ ಯು ಕ್ಯಾನ್ ಸೇ ಆಫ್ ಅ ಪರ್ಸನ್. ಒಬ್ಬ ಮನುಷ್ಯನ ಡಿಸಾರ್ಡರು, ಅದನ್ನ ಏನು ಚೇಂಜ್ ಮಾಡಕ್ ಆಗಲ್ಲ. ಇಟ್ ಇಸ್ ವೆರಿ ಅಲ್ಟಿಮೇಟ್ಲಿ ಅವನು ಸತ್ರೇನೆ ಒಳ್ಳೇದು ಆಕ್ಚುಲಿ. ಇನ್ಫ್ಯಾಕ್ಟ್ ದಟ್ ಟೈಪ್ ಆಫ್ ಅ ಕ್ಯಾರೆಕ್ಟರ್ ಸರ್. ಇಲ್ಲ, ನಾನು ಅಷ್ಟೇ ಒಂದೇ ಕಾಸ್ಟ್ಯೂಮ್ ನಲ್ಲಿ ಇರ್ತೇನೆ. ಬಟ್ ದೇರ್ ಇಸ್ ಸ್ವಲ್ಪ ಅದಕ್ಕಿಂತ ಮುಂಚೆ ಲಾಟ್ ಆಫ್ ಥಿಂಗ್ಸ್ ಆದ್ರೆ. ಬಟ್ ಆ ಒಂದು ಮೇ ಬಿ 2 days ಆಗುವಂತ ಒಂದು ಇನ್ಸಿಡೆಂಟ್, ಅದಕ್ಕಿಂತ ಮುಂಚೆ ಬೇರೆ ಸಿನಾರಿಯೋಸ್ ಇದೆ ಸರ್.